ಚೈನಾ ಇವತ್ತು ಇಡೀ ವರ್ಲ್ಡ್ನಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ ಆಗಿದೆ. 1980ಸಿಂದ 2019ವರೆಗೂ ಚೈನಾದ GDP ಪ್ರತಿ ವರ್ಷ 9%ಗೂ ಜಾಸ್ತಿ ಗ್ರೋ ಆಗಿತ್ತು. ಇದೇ ಟೈಮ್ನಲ್ಲಿ 8 ಕೋಟಿ ಜನರು ಬಡತನದಿಂದ ಹೊರಬಂದಿದ್ದರು. ಆದರೆ ಇವತ್ತು ಚೈನಾ ಹತ್ರ ಇರೋ ದುಡ್ಡು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಹತ್ರ ಇದ್ದ ಪವರ್ ಕಡಿಮೆ ಆಗಿದೆ. ಅಷ್ಟೇ ಅಲ್ಲದೆ ರಿಯಲ್ ಎಸ್ಟೇಟ್ ಕ್ರೈಸಿಸ್ ಕೂಡ ಜಾಸ್ತಿ ಆಗಿದೆ. ಇಂದು ಚೈನಾದ ಎಕನಾಮಿ ಎಷ್ಟು ಹದಗೆಟ್ಟಿದೆ ಅಂದರೆ ಅದರ ಸ್ಥಿತಿ 1960ಸಲ್ಲಿ ಗ್ರೇಟ್ ಲೀಪ್ ಫಾರ್ವರ್ಡ್ ಟೈಮ್ನಲ್ಲಿ ಇದ್ದ ಕಷ್ಟನೂ ಮೀರಿಸಿದೆ. ಇದನ್ನು ನೋಡಿ ಅದರ ಎನಿಮೀಸ್ ಖುಷಿ ಪಡೋ ಹಾಗಿಲ್ಲ. ಯಾಕಂದರೆ ಚೈನಾ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್ ಜೊತೆ ಟ್ರೇಡ್ ಮಾಡುತ್ತೆ. ಚೈನಾದ ಪ್ರಾಬ್ಲಮ್ ನಮ್ಮೆಲ್ಲರ ಪ್ರಾಬ್ಲಮ್ ಆಗಿದೆ. ಚೈನಾ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಮುಖ್ಯ ಕಾರಣ 1970ಸ್ನಲ್ಲಿ ಡೆಂಗ್ ಶೆಂಗ್ಪಿಂಗ್ ಚೈನಾದಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ ತರ್ತಾರೆ. ಇದನ್ನು ರಿಫಾರ್ಮ್ ಆ್ಯಂಡ್ ಓಪನಿಂಗ್ ಅಂತ ಕರೆಯಲಾಗುತ್ತೆ. ಇದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂದರೆ ಇಲ್ಲಿವರೆಗೂ ಕಮ್ಯುನಿಸಮಿಂದ ಗುರುತಿಸ್ಕೊಂಡಿದ್ದ ಚೈನಾ ಇದಾದಮೇಲೆ ತನ್ನನ್ನು ಸೋಷಲಿಸ್ಟ್ ಮಾರ್ಕೆಟ್ ಅಂತ ಕರ್ಕೊಳ್ಳುತ್ತೆ. ಆದರೆ ಶೆಂಗ್ಪಿಂಗ್ಗೆ ಗೊತ್ತಿತ್ತು, ಸಡನ್ ಆಗಿ ಒಂದು ಕಮ್ಯುನಿಸಮ್ ಕಂಟ್ರಿನ ಕ್ಯಾಪಿಟಲಿಸ್ಟ್ ಕಂಟ್ರಿ ಮಾಡಿದ್ರೆ ಕಂಟ್ರೋಲ್ ಉಳಿಸ್ಕೊಳ್ಳೋಕ್ಕೆ ಆಗಲ್ಲ ಅಂತ. ಅದಕ್ಕೆ ಅವರು ಚೈನಾದಲ್ಲಿ 4 ಎಕನಾಮಿಕ್ ರೀಜನ್ಸ್ ಮಾಡ್ತಾರೆ. ಅದೇ ಶಾಮನ್, ಶಾಂಟೋ, ಶೆನ್ಝನ್ ಮತ್ತು ಝುಹಾಯ್. ಈ ಸ್ಪೆಷಲ್ ಎಕನಾಮಿಕ್ ಝೋನ್ಸಲ್ಲಿ ಓಪನ್ ಟ್ರೇಡ್ಗೆ ಅವಕಾಶ ಮಾಡಿಕೊಡ್ತಾರೆ. ಇದು ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂದರೆ ಚೈನಾದಲ್ಲಿ ಗ್ರೋತ್ ಒಂದು ಬಾಂಬ್ ಥರ ಎಕ್ಸ್ಪ್ಲೋಡ್ ಆಗುತ್ತೆ. ಹಳ್ಳಿಗಳು ಸಿಟಿಗಳಾಗುತ್ತೆ, ಅಗ್ರಿಕಲ್ಚರ್ ಬೆಳೆಯುತ್ತೆ, ಶೆನ್ಝನ್ ಒಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬೆಳೆಯುತ್ತೆ. ಇದರಿಂದ ಚೈನಾ ಸರ್ಕಾರ ಬಹಳಷ್ಟು ದುಡ್ಡು ಕೂಡ ಮಾಡುತ್ತೆ. ಯಾಕಂದರೆ ಇಲ್ಲಿ ಬೆಳೀತಿದ್ದ ಕಂಪನೀಸ್ ಎಲ್ಲ ಗೌರ್ಮೆಂಟ್ ಓನ್ಡ್ SOEs ಆಗಿತ್ತು. ಮುಂದೆ 2001ರಲ್ಲಿ ಚೈನಾ ಟ್ರೇಡ್ ಆರ್ಗನೈಸೇಷನ್ನ ಜಾಯಿನ್ ಆಯಿತು. ಇದರಿಂದ ಚೈನಾದಲ್ಲಿ ಟ್ಯಾಕ್ಸ್ ಮತ್ತು ಟ್ಯಾರಿಫ್ಸ್ ಕಡಿಮೆ ಆಯಿತು. ಇದು ಮತ್ತಷ್ಟು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ನ ಚೈನಾ ಒಳಗೆ ತಂತು. 2002ರಲ್ಲಿ 5300 ಕೋಟಿಗೂ ಹೆಚ್ಚು ಫಾರಿನ್ನವರು ಚೈನಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದೇ ಥರ 2008ರಲ್ಲಿ 18,000 ಕೋಟಿ ಚೈನಾದಲ್ಲಿ ಇನ್ವೆಸ್ಟ್ ಮಾಡಲಾಗುತ್ತೆ. ಹೀಗೆ ಚೈನಾದಲ್ಲಿ ಜನರ ಸಂಬಳ ಕೂಡ ಜಾಸ್ತಿ ಆಗ್ತಾ ಇದ್ದ ಹಾಗೆ ಬ್ಯಾಂಕ್ಗಳಲ್ಲಿ ದುಡ್ಡು ಬಂದು ಸೇರ್ತಿತ್ತು. ಇದೇ ಫಂಡ್ಸ್ನ ಯೂಸ್ ಮಾಡಿ ಚೈನಾ ಬೆಳೀತಾ ಹೋಯಿತು. ದೊಡ್ಡ ಬಿಲ್ಡಿಂಗ್ಸ್ ಕಟ್ಟಿದ್ರು, ಫ್ಲೈಓವರ್ಸ್, ಟ್ರೇಡ್ ರೂಟ್ಸ್, ರೋಡ್ಸ್, ಹೀಗೆ ಹಳ್ಳಿಗಳು ಸಿಟಿಗಳ ಹಾಗೆ ಬದಲಾಗ್ತಾ ಹೋದವು. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ರೂ ಚೈನಾ ಹತ್ರ ಒಂದೇ ಒಂದು ಕೊರತೆ ಇತ್ತು, ಅದೇ ಎನರ್ಜಿ ಡಿಪೆಂಡೆನ್ಸಿ. ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ಫಾಸಿಲ್ ಫ್ಯೂಯಲ್ಸ್ ಅಂದರೆ ಕ್ರೂಡ್ ಆಯಿಲ್ ಮತ್ತು ಕೋಲ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಚೈನಾದಲ್ಲಿ ಫಾಸಿಲ್ ಫ್ಯೂಯಲ್ ಕೊರತೆಯಿಂದ ಅದು ಇಡೀ ಭೂಮಿ ಮೇಲೆ ಜಾಸ್ತಿ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡಬೇಕಾಗುತ್ತೆ. ಇವತ್ತು 10 ಲಕ್ಷ ಬ್ಯಾರಲ್ಗೂ ಜಾಸ್ತಿ ಆಯಿಲ್ನ ಪ್ರತಿದಿನ ಚೈನಾ ಇಂಪೋರ್ಟ್ ಮಾಡುತ್ತೆ. ನಮ್ಮ ಭಾರತ ಮತ್ತು USA ಇಂಪೋರ್ಟ್ ಮಾಡೋ ಬ್ಯಾರಲ್ಸ್ನ ಕಂಬೈನ್ ಮಾಡಿದರೂ ಅಷ್ಟು ಆಗಲ್ಲ. ಇದೊಂದು ಕಾರಣದಿಂದ ಚೈನಾದ ಸಾಲ ಬೆಳೀತಾ ಹೋಯಿತು. ಈ ಸಾಲದಿಂದಾನೇ ಅವರು ಎಲ್ಲ ದೇಶಗಳ ಜೊತೆ ಇಷ್ಟು ದಿನ ಟ್ರೇಡ್ ಮಾಡ್ತಾ ಬಂದಿದೆ. ಈಗ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡೋಣ. ಚೈನಾ ಸಾಲ ತಗೊಂಡು ರೈಲ್ವೆ ನೆಟ್ವರ್ಕ್, ರೋಡ್ಸ್, ಫ್ಲೈಓವರ್, ಏರ್ಪೋರ್ಟ್ಸ್ ಹೀಗೆ ಕಟ್ತಾ ಹೋಯಿತು. ಆದರೆ ಇದು ಒಂದಿನ ನಿಂತು ಇವುಗಳಿಂದ ಬರೋ ರೆವೆನ್ಯೂಯಿಂದ ಮುಂದಿನ ಡೆವಲಪ್ಮೆಂಟ್ನ ಮಾಡಬೇಕಾಗತ್ತೆ. ಆದರೆ ಚೈನಾ ಮತ್ತೆ ಸಾಲ ತಗೊಂಡು ಇನ್ನಷ್ಟು ರೋಡ್ಸ್, 2ನೇ, 3ನೇ ಏರ್ಪೋರ್ಟ್ ಮತ್ತು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ನ ಮಾಡ್ತಾ ಹೋಯಿತು. ಚೈನಾದಲ್ಲಿ ಪಾಪ್ಯುಲೇಷನ್ ಏನೋ ಜಾಸ್ತಿ ಇದೆ, ಆದರೆ ರಿಯಲ್ ಎಸ್ಟೇಟ್ ಮೇಲೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂದರೆ ಇವತ್ತು 70 ಲಕ್ಷಕ್ಕೂ ಜಾಸ್ತಿ ಮನೆಗಳು ಖಾಲಿ ಬಿದ್ದಿವೆ. ಎಷ್ಟೊಂದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಖಾಲಿ ಕೂತಿವೆ. ಚೈನಾದ GDPನಲ್ಲಿ 29%ನಷ್ಟು ಮಾನ್ಯತೆ ರಿಯಲ್ ಎಸ್ಟೇಟ್ ಸೆಕ್ಟರ್ಗಿದೆ. ಇದು US ಇರೋದಕ್ಕಿಂತ ತುಂಬ ಜಾಸ್ತಿ. ಇದು ಚೈನಾದ ಇಂದಿನ ಹೀನಾಯ ಸ್ಥಿತಿಗೆ ಒಂದು ದೊಡ್ಡ ಕಾರಣ ಆಗಿದೆ. ಚೈನಾದಲ್ಲಿ ರಿಸೆಷನ್ಗೂ ದಾರಿ ಮಾಡಿಕೊಡುತ್ತೆ ಅಂತ ಎಷ್ಟೊಂದು ಎಕನಾಮಿಕ್ ಸ್ಪೆಷಲಿಸ್ಟ್ ನಂಬಿದ್ದಾರೆ. ಚೈನಾ ತನ್ನ ಇಂಟ್ರೆಸ್ಟ್ ರೇಟ್ಸ್ನ ಕಡಿಮೆ ಮಾಡ್ತಾ ಇದೆ. ಅದರ ಪ್ರಕಾರ ಕಡಿಮೆ ಇಂಟ್ರೆಸ್ಟ್ ರೇಟ್ಸ್ ಇದ್ದರೆ ಜನ ಚೆನ್ನಾಗಿ ದುಡ್ಡು ಖರ್ಚು ಮಾಡ್ತಾರೆ ಅಂತ. ಇದರಿಂದ ಎಕನಾಮಿ ಕೂಡ ಗ್ರೋ ಆಗುತ್ತೆ ಅಂತ. ಆದರೆ US ಇಂಟ್ರೆಸ್ಟ್ ರೇಟ್ಸ್ ಆಲ್ ಟೈಮ್ ಹೈನಲ್ಲಿದೆ. ಇದು ಚೈನಾದ ಕರೆನ್ಸಿ ಮೇಲೆ ಪ್ರಭಾವ ಬೀರಿದೆ. ಯುವಾನ್ ತುಂಬ ಫಾಸ್ಟಾಗಿ ತನ್ನ ವ್ಯಾಲ್ಯೂ ಕಳ್ಕೊಳ್ತಾ ಇದೆ. ಇಷ್ಟೆಲ್ಲ ಕಾರಣಗಳಿಂದಾನೇ ಚೈನಾದ ಎಕನಾಮಿ ಯಾವಾಗ ಬೇಕಾದರೂ ಕೊಲ್ಯಾಪ್ಸ್ ಆಗುತ್ತೆ ಅಂತ ಜನ ನಂಬಿದ್ದಾರೆ. ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು.